10 ದಿವಸದ ಕಾಲಾವಕಾಶಗಳಿದ್ದಾವೆ. ಏನು ಕಾಮಂದರುಗಳಿಗೆ ಏನು ಶಿಕ್ಷೆ ಆಗ್ಬೇಕಾ ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಗಳು ನಡೀತದೆ. ಹಿಂದೂಗಳ ಆಸ್ತಿ ಅಲ್ಲ, ಅದು ದೇವಸ್ಥಾನ ಅಲ್ಲ, ಅದು ಜೈನರ ಇನ್ಸ್ಟಿಟ್ಯೂಟ್. ಮಂಜುನಾಥ ದೇವರ ಹೆಸರಲ್ಲಿ ಆರ್ಟಿಸಿ ಇತ್ತ, ಅದು ಕೂಡ ಇವತ್ತು ವೀರೇಂದ್ರ ಹೆಗ್ಗಡೆ ಅವರ ಹೆಸರಿಗೆ ಆಗಿದೆ. ಅದು ಕುಡುಮದ ಮಂಜುನಾಥ ಸ್ವಾಮಿ. ಆಗ ಧರ್ಮಸ್ಥಳ ಇರ್ಲಿಲ್ಲ, ಕುಡುಮ ಇದ್ದದ್ದು. ಇದೇ ರಾಜ್ಯ ಸರ್ಕಾರದಿಂದ 220 ರೂಪಾಯಿ ತಸ್ತಿಗೆ ಬರ್ತೈತೆ ಅದಕ್ಕೆ ಪ್ರತಿ ವರ್ಷ. ಕುಡುಮದ ಭೂತ ಅಣ್ಣಪ್ಪ ಸ್ವಾಮಿ, ಅದಕ್ಕೆ 88 ರೂಪಾಯಿ ತಸ್ತಿಗೆ ಬರ್ತಿತ್ತು. ಇದು ಎಲ್ಲ ದಾಖಲೆಗಳು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಿಂದೆ ಕುಡುಮ ಇದ್ದಾಗಲೂ ಹಿಂದೂಗಳ ಕೈಯಲ್ಲೇ ಇದ್ದಂತದ್ದು, ಒಂದು ಸ್ಥಾನಿಕ ಬ್ರಾಹ್ಮಣರ ಕೈಯಲ್ಲಿ ಇದ್ದಂತದ್ದು. ಕರ್ನಾಟಕ ರಾಜ್ಯಕ್ಕೆ ಬರುವಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗ್ತದೆ. ಬೆಳ್ತಂಗಡಿಗೆ ಬರುವಾಗ ಏನಾಗ್ತದೆ? ವೀರೇಂದ್ರ ಹೆಗ್ಗಡೆ ದೇವಸ್ಥಾನ ಇನ್ಸ್ಟಿಟ್ಯೂಟ್. ಅದು 334 ಕೇಸುಗಳು ಕಾನೂನಿನ ಚೌಕಟ್ಟಿನ ಒಳಗಡೆ ಈ ಕೇಸು ನಡೀತಾ ಇದೆ. ಇಲ್ಲಿ ಪೊಲೀಸ್ನವರು ಇರ್ತಾರೆ, ಅವ್ರ ಮೇಲೆ ಕೇಸುಗಳಿಲ್ಲ. 500ಕ್ಕಿಂತ ಹೆಚ್ಚು FIR ಮಾಡುವಂತ ಕೇಸುಗಳಿದ್ದಾವೆ. ಅದರಲ್ಲಿ ಕಾಲಬುಡದಲ್ಲಿ ಧರ್ಮಸ್ಥಳವನ್ನು ನುಂಗಿದಂತ ವೀರೇಂದ್ರ ಹೆಗ್ಗಡೆ ವಿರುದ್ಧ ಮಾತಾಡ್ಲಿಕ್ಕೆ ಆಗುದಿಲ್ವಾ? ಸುಪ್ರೀಂ ಕೋರ್ಟಿಗೆ ಅಪಿದವತ್ ಹಾಕಿ ಹಿಂದೂಗಳ ಆಸ್ತಿ ಅಲ್ಲ ಅದು, ಹಿಂದೂಗಳ ದೇವಸ್ಥಾನ ಅಲ್ಲ ಅದು, ಅದು ಜೈನರ ಇನ್ಸ್ಟಿಟ್ಯೂಟ್. ಸಾವಿರಾರು ಲಕ್ಷಾಂತರ ಕೋಟಿ ದುಡ್ಡನ್ನು ಬಡ್ಡಿಗೆ ಕೊಟ್ಟಿರುವಂತದ್ದು ಮೀಟರ್ ಬಡ್ಡಿದಂತೆಗೆ. ಮಾಮ, ಸೌಜನ್ಯ ಅಕ್ಕನಿಗೆ ನ್ಯಾಯ ಸಿಗ್ತದಲ್ಲ ಮಾಮ? ಖಂಡಿತ ಸಿಗ್ತದೆ, ಖಂಡಿತ ಸಿಗ್ತದೆ.